ಸ್ನೇಹಿತರ, ಇದೀಗ ಚಂದನ್ ಶೆಟ್ಟಿ ಮತ್ತು ನಿವೇತಾ ಗೌಡ ಅವರು ಡಿವೋರ್ಸ್ ಅನ್ನ ಕೊಟ್ಟಿದ್ರು. ಆದರೆ ಇವತ್ತು ನಿವೇತಾ ಗೌಡ ಅವರು ಡಿವೋರ್ಸ್ ಅನ್ನ ಮರಳಿ ವಾಪಸ್ ಪಡೆದುಕೊಂಡು ಇದೀಗ ಒಂದಾಗಿದ್ದಾರೆ. ವೀಕ್ಷಕರೇ, ಬನ್ನಿ ಈ ಒಂದು ವಿಚಾರವನ್ನ ನೋಡ್ಕೊಂಡ್ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಕನ್ನಡದ ರ್ಯಾಪರ್ ಸಿಂಗರ್ ಹಾಗೆ ಕನ್ನಡದ ಕಾಮಿಡಿ ಆಕ್ಟರ್ ಆಗಿರುವಂತಹ ಚಂದನ್ ಶೆಟ್ಟಿ ಮತ್ತು ನಿವೇತಾ ಗೌಡ ಇವರಿಬ್ಬರ ಜೋಡಿಯನ್ನು ನೋಡಿ ಅನೇಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ವೀಕ್ಷಕರೇ, ಯುವ ದಸರಾ ವೇದಿಕೆಯಲ್ಲಿ ಇವರು ಬಿಗ್ ಬಾಸ್ ನಿಂದ ಬಂದಂತಹ ತಕ್ಷಣ ಇವರು ಒಂದು ಪ್ರೇಮಿಗಳಾಗಿದ್ದರು. ಬಂದಂತಹ ನಂತರ ಈ ಒಂದು ಪ್ರೇಮವನ್ನ ಇಡೀ ಒಂದು ಏನು ದಸರಾ ಒಂದು ವೇದಿಕೆ ಪಬ್ಲಿಸಿಟಿ ಜನರ ಮುಂದೆ ಇವರು ಬಿಚ್ಚಿಡಿದ್ರು ಇವರ ಪ್ರೀತಿ ಪ್ರೇಮಗಳನ್ನ. ಸೊ ಇದಾದ ಬಳಿಕ ಇವರು ಇಬ್ಬರು ಕೂಡ ಅದ್ದೂರಿಯಾಗಿ ಮದುವೆ ಆಗಿ ಇದೀಗ 5 ವರ್ಷಗಳ ಕಾಲ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ವೀಕ್ಷಕರೇ, ಅಲ್ಲಿಂದ ಇಲ್ಲಿಯವರೆಗೂ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇದ್ರು. ಹಾಗೆ ಚಂದನ್ ಶೆಟ್ಟಿ ಅವರು ಕೂಡ ತುಂಬಾ ಒಳ್ಳೊಳ್ಳೆಯ ಒಂದು ಸಾಂಗ್ಗಳನ್ನ ಹಾಡುತ್ತಾ ಜನಪ್ರಿಯತೆಯನ್ನ ಪಡೆದುಕೊಳ್ತಾ ಬಂದರು. ವೀಕ್ಷಕರೇ, ಆದ್ರೆ ಯಾರ ಒಂದು ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ವೀಕ್ಷಕರೇ, ಇವರಿಬ್ಬರಿಗೂ ಕೂಡ ಡಿವೋರ್ಸ್ ಅನ್ನೋ ಒಂದು ಹಣೆಪಟ್ಟಿಯನ್ನ ಹಾಕಿಬಿಟ್ಟಿದ್ರು. ಏಕೆ ಮೂರನೇ ವ್ಯಕ್ತಿಯ ಒಂದು ಅಡಿಪಾಯನೋ ಇಲ್ಲ ಮೂರನೇ ವ್ಯಕ್ತಿ ಅವರ ಒಂದು ಇದೋ ಗೊತ್ತಿಲ್ಲ. ವೀಕ್ಷಕರೇ, ಯಾವ ವಿಚಾರಕ್ಕೆ ಅನ್ನೋದು ಇವತ್ತಿಗೂ ಕೂಡ ಅಸಲಿ ವಿಚಾರವನ್ನ ತಿಳಿಸಿಕೊಟ್ಟಿಲ್ಲ. ಆದರೆ ಇವರಿಬ್ರು ಸ್ವ ಇಚ್ಛೆಯಿಂದ ನಾವು ಪರಸ್ಪರ ಒಪ್ಪಿಗೆಯಿಂದ ಅನ್ನುವ ಪದವನ್ನ ಬಳಸಿಕೊಂಡು ಇದೀಗ ಜಾರಿಕೊಂಡಿದ್ರೆ ಅಂತಾನೆ ಹೇಳ್ಬೋದು. ಏನೇ ಆಗಲಿ ಅವರ ವೈಯಕ್ತಿಕ ವಿಚಾರ. ವೀಕ್ಷಕರೇ, ಏನಾಗಿದೆಯೋ ಏನೋ ಗೊತ್ತಿಲ್ಲ. ಆದರೆ ಡಿವೋರ್ಸ್ ಕೂಡ ಆಗೋಯ್ತು. ಇದಾದ ಬಳಿಕ 2 ತಿಂಗಳ ಬಳಿಕ ಇವರಿಬ್ರು ಕೂಡ ದೂರ ಆಗಿದ್ದು ಒಂದು. ವೀಕ್ಷಕರೇ, ಆದರೆ ಇದೀಗ ಚಂದನ್ ಶೆಟ್ಟಿ ನಿವೇತಾ ಗೌಡ ಪರಸ್ಪರ ಕೆಲವೊಂದಿಷ್ಟು ಕ್ಲಾರಿಟಿಗಳನ್ನ ತಗೊಂಡು ಕೆಲವೊಂದು ವಿಚಾರಗಳನ್ನ ಸತ್ಯತೆಯನ್ನು ತಿಳಿದುಕೊಂಡು ಇದೀಗ ಮತ್ತೊಮ್ಮೆ ಡಿವೋರ್ಸ್ ಅನ್ನ ವಾಪಸ್ ಪಡೆದುಕೊಂಡು ಹೊಂದಾಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ವೀಕ್ಷಕರೇ, ಇದು ಮೂಲಗಳ ಪ್ರಕಾರ ಸಿಗ್ತಿದ್ದಂತೆ ಅನೇಕರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೂ ಕೂಡ ಚಂದನ್ ಶೆಟ್ಟಿ ಹಾಗೂ ನಿವೇತಾ ಗೌಡ ಇದೀಗ ಪರಸ್ಪರ ಒಪ್ಪಿಗೆಯನ್ನು ಪಡೆದುಕೊಂಡು ಮತ್ತೆ ಹೊಂದಾಗಿರೋದು ಖುಷಿಯನ್ನ ತರಿಸಿದೆ ಅಂತ ಅನ್ನೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಹಾಗೆ ಚಂದನ್ ಶೆಟ್ಟಿ ಹಾಗೆ ನಿವೇತಾ ಗೌಡ ಅವರಿಬ್ಬರ ಒಂದು ಹೊಸ ಜರ್ನಿ ಅಂತಾನೆ ಹೇಳ್ಬೋದು. ಈ ಒಂದು ಹೊಸ ಜರ್ನಿ ಯಾವತ್ತು ಬ್ರೇಕ್ ಆಗದಾಗೆ ಜರ್ನಿ ಲೈಫ್ ಲಾಂಗ್ ಮುಂದೆ ಹೋಗ್ತಾ ಇರಲಿ ಅನ್ನೋದು ನೀವು ಕೂಡ ಒಂದು ಅನಿಸಿಕೆಯನ್ನು ತಿಳಿಸೋದಾದ್ರೆ, ನೀವು ಕೂಡ ಬಯಸೋದಾದ್ರೆ ಈ ಒಂದು ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಥ್ಯಾಂಕ್ ಯು.